53,000 ಸಬ್ಸ್ಕ್ರೈಬರ್ಸ್ ಇರೋ ಯೂಟ್ಯೂಬ್ ಚಾನಲ್ ಇಂದ ನಾನು ಲಾಸ್ಟ್ 30 ಡೇಸ್ ಅಲ್ಲಿ ಎಷ್ಟು ಅರ್ನಿಂಗ್ ಮಾಡಿದೀನಿ ಬನ್ನಿ ಹೇಳ್ತೀನಿ. ಸೊ ಫಸ್ಟ್ ಯೂಟ್ಯೂಬ್ ಆಡ್ ರೆವಿನ್ಯೂ ಇಂದ ಅದು ಅರೌಂಡ್ $125. ಸೊ ಅದು ಒಂದು ತಿಂಗಳಲ್ಲೇ ಖರ್ಚಾಗ್ಬಿಡುತ್ತೆ. ನೆಕ್ಸ್ಟ್ ಸ್ಪಾನ್ಸರ್ಶಿಪ್ಸ್ ಅಂಡ್ ಬ್ರ್ಯಾಂಡ್ ಡೀಲ್ಸ್. ಸೊ ಇದು ಝೀರೋ. ನಾನು ಯಾವುದೇ ರೀತಿ ಸ್ಪಾನ್ಸರ್ಶಿಪ್ಸ್ ಅಥವಾ ಪೇಡ್ ಪ್ರಮೋಷನ್ಸ್ ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಲ್ಲ, ಅದಕ್ಕೊಂದು ರೀಸನ್ ಇದೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡಿಜಿಟಲ್ ಪ್ರಾಡಕ್ಟ್ ಸೇಲ್ಸ್. ಸೊ ನಂದು ಟೋಟಲ್ 3 ಟೈಪ್ಸ್ ಆಫ್ ಡಿಜಿಟಲ್ ಪ್ರಾಡಕ್ಟ್ಸ್ ಇದೆ. ಒಂದು ಹೈ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ ಏಜೆನ್ಸಿ ಸರ್ವಿಸಸ್, ಅದಕ್ಕೆ ಅರೌಂಡ್ 4 ಟೀಮ್ಮೇಟ್ಸ್ ಇದ್ದಾರೆ ಅಂಡ್ ಕೆಲವರು ಕಮಿಷನ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅಂಡ್ ದೆನ್ ಕೋಚಿಂಗ್ ಪ್ರೋಗ್ರಾಮ್ ಅಂಡ್ ಒಂದು ಲೋ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ ಇದೆ, ಅದು ನನ್ನ ಸಾಫ್ಟ್ವೇರ್ ಟೂಲ್. ಸೊ ಅದನ್ನ ನಾನು ಆಡಿಯನ್ಸ್ಗೆ ಸೆಲ್ ಮಾಡ್ತೀನಿ. ಸೊ ಫಸ್ಟ್ ಹೈ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ ಸಮ್ವೇರ್ ಅರೌಂಡ್ 40,000 to 60,000 ಚಾರ್ಜಸ್ ಇರುತ್ತೆ. ಸೊ 14 ಕನ್ವರ್ಷನ್ ಆಗಿದೆ. ಸೊ ಅರೌಂಡ್ 6,44,000 ಫ್ರಮ್ ಹೈ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ ವಿಚ್ ಇಸ್ ಏಜೆನ್ಸಿ ಸರ್ವಿಸಸ್. ಸೊ ನಂದೇ ಓನ್ ಇ-ಕಾಮರ್ಸ್ ಏಜೆನ್ಸಿ ಸರ್ವಿಸ್ ಇದೆ. ಸೊ ಅದ್ರ ನಾವು ನಮ್ಮ ಕ್ಲೈಂಟ್ಸ್ ಗೆ ಓವರ್ ಆಲ್ ಪ್ರಾಡಕ್ಟ್ ಲಾಂಚ್ ಮಾಡ್ಕೊಡ್ತೀವಿ, ಅಕೌಂಟ್ ರಿಜಿಸ್ಟ್ರೇಷನ್ ಇಂದ ಹಿಡಿದು ಪ್ರಾಡಕ್ಟ್ ಲಾಂಚ್ ತನಕ. ಅಂಡ್ ದೆನ್ ಕಮ್ಸ್ ಕೋಚಿಂಗ್ ಪ್ರೋಗ್ರಾಮ್. ಸೊ ಅದು ಎನಿವೇರ್ ಅರೌಂಡ್ 50,000 ಆಯ್ತು. ಸೊ ಟೋಟಲ್ ನಂದು ಹೈ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ಸ್ ಇಂದ 6,94,000 ಇನ್ ಲಾಸ್ಟ್ 30 ಡೇಸ್. ಆಮೇಲೆ ನಂದು ಲೋ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ ಇನ್ ಸಾಫ್ಟ್ವೇರ್ ಟೂಲ್ ಇದೆ, ಅದ್ರ ಸೇಲ್ಸ್ ಇಂದ ಅರೌಂಡ್ 33,883 rupees. ಸೊ ಟೋಟಲ್ ನನ್ನ ಲಾಸ್ಟ್ 30 ಡೇಸ್ ಅಲ್ಲಿ 7,27,883 rupees ಮಾಡಿರೋದು. ಆಮೇಲೆ ಇದರಲ್ಲಿ 89% ನನ್ನ ಪ್ರಾಫಿಟ್ ಮಾರ್ಜಿನ್. ಸೊ ಈ ವಿಡಿಯೋದಲ್ಲಿ ನಾನ್ ಆಸ್ ಎ ಎಕ್ಸ್ಪೀರಿಯನ್ಸ್ ಇ ಕಾಮರ್ಸ್ ಆಂಟರ್ಪ್ರಿನರ್, ಈಗ ಆಲ್ಮೋಸ್ಟ್ 10 years ಆಗ್ತಾ ಬಂತು. ನಾ 2017 ಅಲ್ಲಿ ನಂದು ಆಂಟರ್ಪ್ರಿನರ್ಶಿಪ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಇ ಕಾಮರ್ಸ್ ಬಿಸ್ನೆಸ್ ಇಂದ. ನನ್ನ ಪ್ರಾಡಕ್ಟ್ಸ್ ಅಮೆಝಾನ್ ಮೂಲಕ ಸೇಲ್ ಮಾಡಿ. ಆಮೇಲೆ 2019 ಅಲ್ಲಿ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ನಂದು ರಾನ್ ಇ ಕಾಮ್ ಗ್ಯಾನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ 53,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂಡ್ ವೀಕ್ಲಿ ಅರೌಂಡ್ 1 or 2 ಲಾಂಗ್ ಫಾರ್ಮ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಾಲೆಜಬಲ್ ವಿಡಿಯೋಸ್. ಅರೌಂಡ್ 2,000 ಆವರೇಜ್ ವ್ಯೂಸ್ ಸಿಗುತ್ತೆ. ಸೊ ಅದರಿಂದನೇ ನಮಗೆ ಲೀಡ್ಸ್ ಬರೋದು ಅಂಡ್ ಅದರಿಂದನೇ ನಾವು ನಮ್ದು ಡಿಜಿಟಲ್ ಪ್ರಾಡಕ್ಟ್ ಸೇಲ್ ಮಾಡೋದು. ನನ್ನ ಏಜ್ ಇವಾಗ 28. ಸೊ ಆಲ್ಮೋಸ್ಟ್ ಏನು ಹುಡುಗರಿಗೆ ಗೋಲ್ಸ್ ಇರುತ್ತೆ, ಗಾಡಿಗಳು ತಗೊಳೋದು. ಸೊ ಇವನ್ ನನ್ನ ಪೇರೆಂಟ್ಸಿಗೂ ನಾನು ಗಾಡಿ ಕೊಡಿಸಿದ್ದೆ, ಮನೆ ತಗೊಳೋದು, ಬೆಂಗಳೂರಲ್ಲಿ ನನ್ನ ಮನೆ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೌ ಯು ಕ್ಯಾನ್ ಬಿಲ್ಡ್ ಯುವರ್ ಆಡಿಯನ್ಸ್ ಅಂಡ್ ಸೆಲ್ ಪ್ರಾಡಕ್ಟ್ಸ್. ಸೊ ಇದನ್ನ ನಾನು ನಿಮಗೆ 3 ಸ್ಟೆಪ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಅಟ್ರಾಕ್ಟ್, ದೆನ್ ಪ್ರೊಡ್ಯೂಸ್, ದೆನ್ ಕನ್ವರ್ಟ್. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು, ದಟ್ ಈಸ್ ಅಟೆನ್ಷನ್. ನೋಡಿ, ನಿಮಗೆ 2 ಆಪ್ಷನ್ ಕೊಟ್ರೆ ನಾನು, ನೀವು ಜಾಸ್ತಿ ದುಡ್ಡು ಮಾಡೋದು ಇಲ್ಲ ಜಾಸ್ತಿ ಫೇಮ್ ಮಾಡೋದು. ನಿಮ್ಮಲ್ಲಿ ಕೆಲವರು ಜಾಸ್ತಿ ದುಡ್ಡು ಮಾಡೋ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಕೆಲವರು ಜಾಸ್ತಿ ಫೇಮ್ ಇರೋ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ನೋಡಿ, ಈ ಕರೆಂಟ್ ಎರಾ ಏನಿದೆ, ಸೊ ಇಲ್ಲಿ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ನಿಮಗೆ ಫೇಮ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಿಮ್ಮ ಹತ್ರ ಜಾಸ್ತಿ ಫೇಮ್ ಇದ್ರೆ ನಿಮ್ಮ ಹತ್ರ ಖಂಡಿತ ಜಾಸ್ತಿ ದುಡ್ಡು ಬಂದೇ ಬರುತ್ತೆ. ಬಿಕಾಸ್ ವಿ ಆರ್ ಇನ್ ಅಟೆನ್ಷನ್ ಎಕಾನಮಿ. ಮನಿ ಫ್ಲೋಸ್ ವೇರ್ ಅಟೆನ್ಷನ್ ಗೋಸ್. ಸೊ ಹಾಗಾಗಿ ನಾವು ನೋಡಿರ್ಬೋದು ಎಷ್ಟೋ ಸೆಲೆಬ್ರಿಟೀಸ್, ಮೂವಿ ಆಕ್ಟರ್ಸ್ ಅವ್ರದ್ದು ಕರಿಯರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಎಂಡ್ ಆಗಿದೆ. ಬಟ್ ಸ್ಟಿಲ್ ಅವ್ರಿಗಿರೋ ಫೇಮ್ ಇಂದ ಅವ್ರದ್ದು ಇನ್ಸ್ಟಾಗ್ರಾಮ್ ಪೋರ್ಟ್ಫೋಲಿಯೋ, ಸೋಷಿಯಲ್ ಮೀಡಿಯಾ ಅಕೌಂಟ್ ಗ್ರೋ ಮಾಡ್ಬಿಟ್ಟು ಸ್ಪಾನ್ಸರ್ಶಿಪ್ಸ್, ಬ್ರ್ಯಾಂಡ್ ಡೀಲ್ಸ್ ಇಂದ ಅರ್ನ್ ಮಾಡ್ತಾರೆ. ಹಲವಾರು ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಕ್ರಿಂಜ್ ಕಾಂಟೆಂಟ್ ಮಾಡ್ಬಿಟ್ಟೆ ಅವ್ರದ್ದು ಫಾಲೋವರ್ಸ್ ಗ್ರೋ ಮಾಡ್ಬಿಟ್ಟು ಅಗೇನ್ ಸ್ಪಾನ್ಸರ್ಶಿಪ್, ಬ್ರ್ಯಾಂಡ್ ಡೀಲ್ಸ್, ಪೇಡ್ ಪ್ರಮೋಷನ್ಸ್ ಅಂತ ಅರ್ನ್ ಮಾಡ್ತಾರೆ. ಸೊ ಬಿಕಾಸ್ ವಿ ಆರ್ ಇನ್ ಅಟೆನ್ಷನ್ ಎಕಾನಮಿ, ಅಟೆನ್ಷನ್ ಇಸ್ ದ ನ್ಯೂ ಗೋಲ್ಡ್. ಸೊ ನಿಮ್ಮ ಹತ್ರ ಅಟೆನ್ಷನ್ ಇದ್ರೆ ನೀವು ಒಂದು ಆಡಿಯನ್ಸ್ ನ ಬಿಲ್ಡ್ ಮಾಡಬಹುದು. ಸೊ ಅವಾಗ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ನೀವು ಸೆಲ್ ಮಾಡಬಹುದು. ಇಟ್ ಡಸ್ ನಾಟ್ ಮ್ಯಾಟರ್ ವೆದರ್ ಇಟ್ ಇಸ್ ಡಿಜಿಟಲ್ ಪ್ರಾಡಕ್ಟ್ ಆರ್ ಎಲ್ಸ್ ಫಿಸಿಕಲ್ ಪ್ರಾಡಕ್ಟ್, ಯಾವುದೇ ಕ್ಯಾಟಗರಿಲಿ ಇರಲಿ, ರಿಲೇಟೆಡ್ ಟು ಯುವರ್ ಆಡಿಯನ್ಸ್. ನೀವು ಆ ಆಡಿಯನ್ಸ್ಗೆ ನಿಮ್ಮ ಪ್ರಾಡಕ್ಟ್ಸ್ ನ ನೀವು ಸೇಲ್ ಮಾಡಬಹುದು. ಮುಂಚೆ ಏನಿತ್ತು ಅಂದ್ರೆ, ಮುಂಚೆ ಜನ ಪ್ರಾಡಕ್ಟ್ ನೋಡ್ಬಿಟ್ಟು ಪರ್ಚೇಸ್ ಮಾಡ್ತಿದ್ರು, ಬಟ್ ಇವಾಗ ಪರ್ಸನ್ ನೋಡ್ಬಿಟ್ಟು ಪರ್ಚೇಸ್ ಮಾಡ್ತಾರೆ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಪರ್ಸನಲ್ ಬ್ರ್ಯಾಂಡ್. ಫಾರ್ ಎಕ್ಸಾಂಪಲ್, ಕೋಕೋಕೋಲಾ ಲೋಗೋ ನೋಡಿದ್ದೆ ಪ್ರಾಡಕ್ಟ್ ನ್ಯಾಪ್ಕ ಆಗುತ್ತೆ, ಕೋಕೋಕೋಲಾ ಒಂದು ಸಾಫ್ಟ್ ಡ್ರಿಂಕ್ ಅಂತ. ಬಟ್ ಅದೇ ನಿಮಗೆ ಕೋಕೋಕೋಲಾದ ಫೌಂಡರ್ ನಿಮಗೆ ಗೊತ್ತಿಲ್ಲ. ಬಟ್ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಟೆಸ್ಲಾದ ಲೋಗೋ ತೋರಿಸಿದ್ರೆ ನಿಮಗೆ ಆ ಪ್ರಾಡಕ್ಟ್ ನ್ಯಾಪ್ಕ ಆಗುತ್ತೆ, ಆ ಪ್ರಾಡಕ್ಟ್ ಇನ್ ಫೌಂಡರ್ ನ್ಯಾಪ್ಕ ಆಗುತ್ತೆ. ದಟ್ ಈಸ್ ಇಲಾನ್ ಮಸ್ಕ್. ಸೊ ಜನ ಅವ್ರಿಗೆ ನೋಡಿ ಅವ್ರ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದು ಟೆಸ್ಲಾ ಆಗಿರ್ಲಿ, ಸ್ಪೇಸ್ ಎಕ್ಸ್ ಆಗಿರ್ಲಿ. ಅವರೊಂದು ಫ್ಲೇಮ್ ಥ್ರೋವರ್ ಮತ್ತೆ ಅವ್ರದೇ ಒಂದು ಪರ್ಫ್ಯೂಮ್ ಲಾಂಚ್ ಮಾಡಿದ್ರು, ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಹಾಗಾಗಿ ನೀವು ನೋಡಿರ್ಬೋದು ಎಷ್ಟೋ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಅವ್ರದೇ ಓನ್ ಪ್ರಾಡಕ್ಟ್ ಅವ್ರು ಲಾಂಚ್ ಮಾಡ್ತಾರೆ. ಕ್ಲೋದಿಂಗ್ ಬ್ರ್ಯಾಂಡ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಬಿಸ್ಟ್ ಅವ್ರದೇ ಚಾಕ್ಲೇಟ್, ಲೋಗನ್ ಪಾಲ್ ಪ್ರೈಮ್ ಎನರ್ಜಿ ಡ್ರಿಂಕ್ ನ ಲಾಂಚ್ ಮಾಡಿದ್ದಾರೆ. ಆಮೇಲೆ ಕನ್ನಡದಲ್ಲೂ ಸಿಕ್ಕಾಪಟ್ಟೆ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಅವ್ರದೇ ಓನ್ ಕ್ಲೋದಿಂಗ್ ಬ್ರ್ಯಾಂಡ್ ಲಾಂಚ್ ಮಾಡ್ತಾ ಇದ್ದಾರೆ. ಅಂಡ್ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದ ನ್ಯೂ ಎರಾ ವಿಚ್ ಇಸ್ ಅಟೆನ್ಷನ್ ಎಕಾನಮಿ. ಇವಾಗ ನೀವು ಹೇಳ್ಬೋದು, ಇಲ್ಲ ನಾನು ಕಾಂಟೆಂಟ್ ಕ್ರಿಯೇಟರ್ ಆಗಕ್ಕಾಗಲ್ಲ, ನಾನು ನನ್ನ ಪರ್ಸನಲ್ ಬ್ರ್ಯಾಂಡ್ ಇಲ್ಲ, ನನ್ನ ಎಕ್ಸ್ಪರ್ಟ್ ಇಲ್ಲ, ಹಂಗೆ ಅಂತ. ನೋಡಿ, ನಿಮ್ದು ಫೋಟೋ ಒಂದು ಹಾಕಿದೀರಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ನೀವು ಆಲ್ರೆಡಿ ಕಾಂಟೆಂಟ್ ಕ್ರಿಯೇಟರ್, ನಿಮ್ದು ಆಲ್ರೆಡಿ ಒಂದು ಪರ್ಸನಲ್ ಬ್ರ್ಯಾಂಡ್ ಇದೆ. ಆಬ್ವಿಯಸ್ಲಿ ಈಗ ನಿಮ್ ಫ್ರೆಂಡ್ಸೇ ನಿಮ್ಮನ್ನ ನೋಡ್ಬಿಟ್ಟು ನಿಮ್ದು ಅಡ್ವೈಸ್ ತಗೊಬೇಕಾ ಇಲ್ವಾ ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಲೇಜಿ ಇದ್ರೆ ಆಬ್ವಿಯಸ್ಲಿ ನಿಮ್ದು ಅಡ್ವೈಸ್ ಅವ್ರು ಸೀರಿಯಸ್ ಆಗಿ ತಗೊಳಲ್ಲ. ಅದೇ ನೀವು ತುಂಬಾ ಡಿಸಿಪ್ಲಿನ್ ಆಗಿದ್ರೆ ಸೊ ಆಬ್ವಿಯಸ್ಲಿ ನಿಮ್ದು ಅಡ್ವೈಸ್ ತಗೊಳ್ತಾರಲ್ವಾ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಎಸ್ ಪರ್ಸನಲ್ ಬ್ರ್ಯಾಂಡ್. ಸೊ ಹಾಗಾಗಿ ನಿಮ್ದು ಏನ್ ಐಡಿಯಾಲಜಿ ಇದೆ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಅಂಡ್ ದಟ್ ಇಸ್ ಹೌ ಯು ಬಿಲ್ಡ್ ಅನ್ ಐಡಿಯಲ್ ಆಡಿಯನ್ಸ್. ಇನ್ ಕಮಿಂಗ್ ಇಯರ್ಸ್ ಅಲ್ಲಿ ಏನಿದೆ, ಸೊ ಯಾವುದೇ ಬಿಸ್ನೆಸ್ ಆಗಿರ್ಲಿ ಅದು ಇನ್ಫ್ಲುಯೆನ್ಸರ್ ಬಿಸ್ನೆಸ್ ಆಗಿರುತ್ತೆ. ಯಾವುದೇ ಇಂಡಸ್ಟ್ರಿಲಿ ಯಾವುದೇ ಪ್ರಾಡಕ್ಟ್ ಆಗಿರ್ಲಿ, ಆ ಪ್ರಾಡಕ್ಟ್ ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂದ್ರೆ ಆ ಪ್ರಾಡಕ್ಟ್ ಇನ್ ಫೌಂಡರ್ ಯಾರಿದ್ದಾರೆ ಅವ್ರು
ಕಾಂಟೆಂಟ್ ಕ್ರಿಯೇಟ್ ಮಾಡಲೇಬೇಕಾಗುತ್ತೆ, ಐದರ್ ಇಟ್ ಇಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಇವಾಗ ನೀವು ಅಟೆನ್ಷನ್ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾಯ್ತು. ಸೊ ನಾವು ವಿ ಲುಕ್ ಇನ್ ಟು ದ ಫಸ್ಟ್ ಸ್ಟೆಪ್ ವಿಚ್ ಇಸ್ ಅಟ್ರಾಕ್ಟ್. ಸೊ ಇಲ್ಲಿ ನೀವು ಫಸ್ಟ್ ಸ್ಟೆಪ್ ಏನಂದ್ರೆ ನಿಮ್ದು ICP ನ ನೀವು ಕ್ರಿಯೇಟ್ ಮಾಡ್ಕೊಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಐಡಿಯಲ್ ಕಸ್ಟಮರ್ ಪ್ರೊಫೈಲ್. ನೀವು ಯಾವ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡ್ತಿದ್ದೀರಾ. ಸೊ ನಂದು ಮೇನ್ ಯೂಟ್ಯೂಬ್ ಚಾನಲ್ ಏನು ರಾನ್ ಇಕಾಮ್ ಗ್ಯಾನ್ ಇದೆ. ಸೊ ಅದ್ರಲ್ಲಿ ಬೇಸಿಕಲಿ ಕಾಮರ್ಸ್ ವಿಡಿಯೋಸ್ ನಾನು ಹಾಕ್ತೀನಿ. ಅಂಡ್ ಮೇನ್ ಐಡಿಯಲ್ ಆಡಿಯನ್ಸ್ ಯಾರಿದ್ದಾರೆ ಅಂದ್ರೆ ಅವರು ಹೂ ಇಸ್ ಫೆಡ್ ಅಪ್ ವಿತ್ 9 to 5 ಜಾಬ್ನ ಕ್ವಿಟ್ ಮಾಡಿಬಿಟ್ಟು ಅವ್ರದ್ದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ. ಅವರಿಗೆ ಟೈಮ್, ಲೊಕೇಶನ್ ಅಂಡ್ ಫೈನಾನ್ಷಿಯಲ್ ಫ್ರೀಡಮ್ ಬೇಕು. ಸೊ ಈ ಚಾನಲಲ್ಲೂ ಅದೇ ಸೇಮ್ ಐಡಿಯಲ್ ಆಡಿಯನ್ಸೇ. ಸೊ ಅವ್ರಿಗೆ ರಿಲೇಟ್ ಆಗೋ ಕಂಟೆಂಟೇ ನಾನು ಹಾಕ್ತೀನಿ. ಯಾಕಂದ್ರೆ ನಾನು ಹಂಗೆ ಇದ್ದೆ ಅಲ್ವಾ. ನಾನು ನಂದು ಇಂಜಿನಿಯರಿಂಗ್ ಮುಗಿಸ್ಕೊಂಡು ನನಗೆ ಜಾಬಿಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಐ ಹೇಟೆಡ್ 9 to 5 ಜಾಬ್. ನನಗೆ ನಂದೇ ಆದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ನನಗೆ ಆ ಕಾಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಈಸಿ ಆಯಿತು. ಸೊ ಅದೇ ಥರನೇ ನಿಮ್ದೊಂದು ಐಡಿಯಲ್ ಕಸ್ಟಮರ್ ಪ್ರೊಫೈಲ್ ನೀವು ಕ್ರಿಯೇಟ್ ಮಾಡಬೇಕು. ನಿಮ್ದು ಐಡಿಯಲ್ ಆಡಿಯನ್ಸ್ ಇಂದು ಪೇನ್ ಪಾಯಿಂಟ್ ಏನು, ಏನೇನು ಪ್ರಾಬ್ಲಮ್ ಅವ್ರು ಫೇಸ್ ಮಾಡ್ತಿದೆ, ಅವ್ರ ಮಂತ್ಲಿ ಅರ್ನಿಂಗ್ ಎಷ್ಟಿದೆ, ಅವ್ರದ್ದು ಲಾಂಗ್ ಟರ್ಮ್ ಗೋಲ್ಸ್ ಏನು. ಸೊ ಅದನ್ನೆಲ್ಲ ನೀವು ಒಂದು ಶೀಟಲ್ಲಿ ಪ್ರಿಪೇರ್ ಮಾಡಬೇಕು. ಅವಾಗ ನಿಮಗೆ ಕಾಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಈಸಿ ಆಗುತ್ತೆ. ಅಂಡ್ ಮುಂಚೆನೆ ಹೇಳ್ದಂಗೆ ಯು ಡೋಂಟ್ ಹ್ಯಾವ್ ಟು ಬಿ ಎಕ್ಸ್ಪರ್ಟ್. ಆಲ್ ಯು ಹ್ಯಾವ್ ಟು ಬಿ ಈಸ್ ಕಪಲ್ ಆಫ್ ಸ್ಟೆಪ್ಸ್ ಅಹೆಡ್. ಫಾರ್ ಎಕ್ಸಾಂಪಲ್ ನನ್ನ ಯೂಟ್ಯೂಬ್ ಚಾನಲ್ನೇ ನಾನು ಸ್ಟಾರ್ಟ್ ಮಾಡ್ತಾ ನಾನೇನು ಎಕ್ಸ್ಪರ್ಟ್ ಆಗಿರಲಿಲ್ಲ. ನನ್ನ ವೀಡಿಯೋಸ್ ನೋಡಿ ನಾನು ಎಕ್ಸ್ಪರ್ಟ್ ಆಗಿ ಕಾಣಿಸ್ತಾನೂ ಇರಲಿಲ್ಲ. ನಾನು ಅಕಸ್ಮಾತ್ ಅಲ್ಲಿ ಹೇಳಿದ್ರು ನಾನು ಎಕ್ಸ್ಪರ್ಟ್ ಅಂತ ಯಾರು ನಂಬ್ತಾನೂ ಇರಲಿಲ್ಲ. ಯಾಕಂದ್ರೆ ನನ್ನ ವೀಡಿಯೋ ಕ್ವಾಲಿಟಿ ಹಂಗಿತ್ತು. ಐ ವಾಸ್ ಜಸ್ಟ್ ಶೇರಿಂಗ್ ಮೈ ಜರ್ನಿ. ನನ್ನ ಜರ್ನಿನ ನಾನು ಶೇರ್ ಮಾಡ್ತಿದ್ದೆ. ನಾನು ಅವ್ರಿಗೆ ತೋರಿಸ್ತಿದ್ದೆ ನನಗೆ ಇಷ್ಟು ಡೈಲಿ ಸೇಲ್ಸ್ ಏನಿದೆ, ನಾನು ಇಷ್ಟು ಪ್ರಾಡಕ್ಟ್ ಲಾಂಚ್ ಮಾಡಿದೆ, ಇಷ್ಟು ಪ್ರಾಡಕ್ಟ್ ಲಾಂಚ್ ಮಾಡಿ ಫೇಲ್ ಆದೆ, ನಾನು ನಂದು ಇಷ್ಟು ಸೇಲ್ಸು, ನಂದು ಇಷ್ಟು ಈ ಥರ ಪ್ರಾಬ್ಲಮ್ಸ್ ಫೇಸ್ ಆಗ್ತಿದೆ. ಸೊ ಓವರ್ ಆಲ್ ಹಾನೆಸ್ಟಾಗಿ ನನ್ನ ಕಂಟೆಂಟ್ನ ನಾನು ಶೇರ್ ಮಾಡ್ತಿದ್ದೆ. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ನೀವು ಸ್ಟಾರ್ಟ್ ಮಾಡ್ತಾ ನೀವು ಎಕ್ಸ್ಪರ್ಟ್ ಆಗಬೇಕಂತ ಹೇಳಿಲ್ಲ. ಬಟ್ ನಾನು ಕಾಮರ್ಸ್ ಎಕ್ಸಾಂಪಲ್ ಏನಕ್ಕೆ ತೊಗೊಳ್ತಾ ಇದ್ದೀನಿ ಅಂದರೆ ನಾನು ಹಂಗೆ ಸ್ಟಾರ್ಟ್ ಮಾಡಿದ್ದು. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ಎನಿ ನಿಶ್. ನಿಮಗೆ ಫಿಟ್ನೆಸ್ ಇಷ್ಟನಾ ಅದೇ ಕಂಟೆಂಟ್ ಮಾಡ್ಬೋದು. ನಿಮಗೆ ಮೋಟಿವೇಶನ್ ಇಷ್ಟನಾ, ಮೈಂಡ್ ಸೆಟ್ ಇಷ್ಟನಾ, ನೀವು ಯಾವುದೇ ಬಿಸ್ನೆಸ್ ಮಾಡ್ತಿರ್ಬೋದು, ರಿಯಲ್ ಎಸ್ಟೇಟ್ ಇಷ್ಟನಾ, ನಿಮಗೆ ಫೈನಾನ್ಸ್ ರಿಲೇಟೆಡ್ ವಿಡಿಯೋ ಮಾಡಬೇಕಾ. ಸೊ ಅನ್ಲಿಮಿಟೆಡ್ ನಿಶಸ್ ಇದೆ. ಓವರ್ ಆಲ್ ನಿಮ್ದು ಹಿಸ್ಟ್ರಿ, ನಿಮ್ದು ಯೂಟ್ಯೂಬ್ ಹಿಸ್ಟ್ರಿ ನೋಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಆ ವಿಷಯದಲ್ಲೇ ನೀವು ಒಂದು ಐಡಿಯಲ್ ಕಸ್ಟಮರ್ ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ದು ಕಾಂಟೆಂಟ್ ಕ್ರಿಯೇಷನ್ ನೀವು ಸ್ಟಾರ್ಟ್ ಮಾಡೋದು. ಆ್ಯಂಡ್ ದಸ್ ಯು ಕ್ಯಾನ್ ಗ್ರ್ಯಾಬ್ ಯುವರ್ ಐಡಿಯಲ್ ಆಡಿಯನ್ಸ್. ಸೊ ಅಗೇನ್ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಅಂದ್ರೆ ನಾನು ರಿಸೋರ್ಸಸ್ ಕೊಟ್ಟಿದ್ದೀನಿ, ನಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗತ್ತೆ, ಅದನ್ನ ಚೆಕ್ ಮಾಡ್ಬೋದು. ಸೊ ಇವಾಗ ನಿಮಗೆ ಫಸ್ಟ್ ಸ್ಟೆಪ್ ಗೊತ್ತಾಯ್ತು ಅಟ್ರಾಕ್ಟ್. ಬಟ್ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಳ್ಬೇಕು ಅಂದ್ರೆ ವಿ ಹ್ಯಾವ್ ಟು ಫಾಲೋ ದ ಸ್ಟೆಪ್ 2 ವಿಚ್ ಈಸ್ ಪ್ರೊಡ್ಯೂಸ್. ಸೊ ಇಲ್ಲಿ ಬೇಸಿಕಲಿ ನೀವು ಕಾಂಟೆಂಟ್ ನ ಪ್ರೊಡ್ಯೂಸ್ ಮಾಡ್ತೀರಾ. ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಕಾಂಟೆಂಟ್. ಇಲ್ಲಿ ಮೇಜರ್ಲಿ 2 ಪ್ಲಾಟ್ಫಾರ್ಮ್ಸ್ ನೀವು ಫೋಕಸ್ ಮಾಡಬೇಕು. ಒಂದು ಲಾಂಗ್ ಫಾರ್ಮ್ ಫಾರ್ಮ್ಯಾಟ್ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್. ಮೇಜರ್ಲಿ ಫಸ್ಟ್ ಯೂಟ್ಯೂಬ್. ಯಾಕಂದ್ರೆ ನಿಮ್ಮ ಪ್ರಾಡಕ್ಟ್ ನ ಯಾರಾದ್ರೂ ಟ್ರಸ್ಟ್ ಮಾಡಿ ಪರ್ಚೇಸ್ ಮಾಡಬೇಕು, ಎಸ್ಪೆಷಲಿ ಹೈ ಟಿಕೆಟ್ ಪ್ರಾಡಕ್ಟ್ ಅಂದಾಗ ಲಾಂಗ್ ಫಾರ್ಮ್ ಕಾಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗಲೇ ಜನ ನಿಮ್ ಜೊತೆ ಜಾಸ್ತಿ ಕನೆಕ್ಟ್ ಆಗೋದು ಅಂಡ್ ಟ್ರಸ್ಟ್ ಮಾಡೋದು. ಸೊ ಒಂದು ರೂಲ್ ಇದೆ, 7 hour ರೂಲ್ ಗೂಗಲ್ದು. ಸೊ ಅದ್ರ ಪ್ರಕಾರ ಒಬ್ಬ ಪರ್ಸನ್ ನಿಮ್ದು ಡಿಜಿಟಲ್ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದ್ರೆ 7 hours ಆಫ್ ಕಂಟೆಂಟ್ ನಿಮ್ ನೋಡಿರ್ಬೇಕು. ಸೊ ಅದು ಈಸಿ ಆಗೋದು ಯೂಟ್ಯೂಬ್ ಇಂದಾನೆ ಅಲ್ವಾ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಲಾಂಗ್ ಫಾರ್ಮ್ ಕಂಟೆಂಟ್ ಇರುತ್ತೆ, 10, 15, 20 minutes ವಿಡಿಯೋಸ್ ಇರುತ್ತೆ. ಸೊ ಹಾಗಾಗಿ ಜನ ನಿಮ್ ವಿಡಿಯೋಸ್ ನೋಡ್ಬಿಟ್ಟು ಟ್ರಸ್ಟ್ ಮಾಡ್ತಾರೆ. ಅವ್ರು ಫಸ್ಟ್ ತಿಳ್ಕೊಳ್ತಾರೆ, ಓಕೆ ಈ ಪರ್ಸನ್ ಇಂದ ನಾಲೆಜ್ ಸಿಕ್ಕಿದೆ, ನನಗೆ ಫ್ರೀ ಆಗಿ ನನಗೆ ನಾಲೆಜ್ ಸಿಕ್ಕಿದೆ ಯೂಟ್ಯೂಬ್ ಇಂದ. ಸೊ ಹಾಗಾಗಿ ಮುಂದೆ ನಾನು ಡಿಜಿಟಲ್ ಪ್ರಾಡಕ್ಟ್ ಇವನ ಹತ್ರ ಪರ್ಚೇಸ್ ಮಾಡಿದ್ರು ಯೂಸ್ ಆಗುತ್ತೆ. ಸೊ ಹಂಗೆ ಅವ್ರು ಡಿಸೈಡ್ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ತಾರೆ. ಸೊ ಹಾಗಾಗಿ ಯು ಸ್ಟಾರ್ಟ್ ವಿತ್ ಯೂಟ್ಯೂಬ್ ಅಂಡ್ ಹಿಯರ್ ಅಂಡ್ ದೇರ್ ನೀವು 1 ಅಥವಾ 2 ವಿಡಿಯೋಸ್ ನೀವು ಶಾರ್ಟ್ ಫಾರ್ಮ್ ಕಂಟೆಂಟ್ ಅಲ್ಲೂ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲೂ ಮಾಡ್ಬೋದು. ಅಲ್ಲಿಂದ ಟ್ರಾಫಿಕ್ ಯೂಟ್ಯೂಬ್ ಶಿಫ್ಟ್ ಮಾಡ್ಬೋದು. ಬಟ್ ಎನಿ ಹೌ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಯೂಟ್ಯೂಬ್. ಸೊ ಎನಿವೇರ್ ಅರೌಂಡ್ 30 to 50 ವಿಡಿಯೋಸ್ ನೀವು ಮಾಡಲೇಬೇಕಾಗುತ್ತೆ. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಬ್ಯಾಕ್ ಇನ್ 2019 ಆಲ್ಮೋಸ್ಟ್ 30 ವಿಡಿಯೋ ಹಾಕಿದ್ದೆ. ಟ್ರೈನಿಂಗ್ ಟ್ಯೂಟೋರಿಯಲ್ಸ್, ನನ್ನ ಜರ್ನಿ ಎಲ್ಲ ಶೇರ್ ಮಾಡ್ಬಿಟ್ಟು ಬರೀ 12 ಸಬ್ಸ್ಕ್ರೈಬರ್ಸ್ ಇತ್ತು. ಸೊ ಒಂದು ವಿಡಿಯೋ ಯಾವ್ದಾದ್ರು ಟ್ರಾಕ್ಷನ್ ಸಿಕ್ತು, ವೈರಲ್ ಆಯ್ತು ಅಂದ್ರೆ ಬಿಂಜ್ ವಾಚ್ ಮಾಡ್ತಾರೆ, ಉಳಿದಿದ್ದಷ್ಟು ವಿಡಿಯೋಸ್ ನೋಡ್ತಾರೆ. ಸೊ ಅದೇ ಯೂಟ್ಯೂಬ್ ಇನ್ ಬ್ಯೂಟಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗಲ್ಲ. ಇನ್ಸ್ಟಾಗ್ರಾಮ್ ಕಂಟೆಂಟ್ ಬೇಗ ಎಕ್ಸ್ಪೈರ್ ಆಗುತ್ತೆ, ಯಾಕಂದ್ರೆ ಸ್ಕ್ರಾಲ್ ಮಾಡ್ತಾ ಇರ್ತಾರೆ, ಆಮೇಲೆ ಹುಡುಕ್ಬಿಟ್ಟು ಹೋಗಿ ನಿಮ್ದು ವಿಡಿಯೋ ನೋಡಲ್ಲ. ಬಟ್ ಯೂಟ್ಯೂಬ್ ಹಂಗಲ್ಲ. ಯೂಟ್ಯೂಬ್ ಹಿಸ್ಟಾರಿಕಲ್. ಸೊ ನಿಮ್ದು ಹಳೆ 3 ತಿಂಗಳು 4 ತಿಂಗಳು ಇವನು 1 ವರ್ಷದ ಹಳೆ ವಿಡಿಯೋನು ವೈರಲ್ ಆಗ್ಬೋದು. ಸೊ ಅದೇ ಅಡ್ವಾಂಟೇಜ್. ಆಮೇಲೆ ಯೂಟ್ಯೂಬ್ ಇಸ್ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್, ಯೂಟ್ಯೂಬ್ ಇಸ್ ಆಲ್ಸೋ ಎಜುಕೇಶನ್ ಪ್ಲಾಟ್ಫಾರ್ಮ್. ನೀವು ಕಂಪೇರ್ ಮಾಡಿ ಬೇರೆ ಪ್ಲಾಟ್ಫಾರ್ಮ್ಸ್ ಏನಿದೆ. ಸೊ ಯೂಟ್ಯೂಬ್ ನಂತರ ಬರೋದು ನೆಟ್ಫ್ಲಿಕ್ಸ್, ಅದು ಇಲ್ಲಿದೆ. ಯಾಕಂದ್ರೆ ನೆಟ್ಫ್ಲಿಕ್ಸ್ ಬೇರೆ ಯಾವುದೇ OTT ಪ್ಲಾಟ್ಫಾರ್ಮ್ ಆಗಿದ್ರು ಅದು ಖಾಲಿ ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್. ಸೊ ಅದನ್ನೇ ನೀವು ಕ್ಯಾಪಿಟಲೈಸ್ ಮಾಡಬೇಕು ಬೈ ಕ್ರಿಯೇಟಿಂಗ್ ಯುವರ್ ಎಜುಕೇಶನಲ್ ಕಾಂಟೆಂಟ್. ಸೊ ಅಗೇನ್ ವಾಲ್ಯೂಮ್ ಅಂತ ಬಂದ್ರೆ ವೀಕ್ಲಿ ಅಟ್ಲೀಸ್ಟ್ 2 ವಿಡಿಯೋಸ್ ಹಾಕಬೇಕು. ಇನಿಷಿಯಲಿ ಎಜುಕೇಶನಲ್ ಕಾಂಟೆಂಟ್ 2 ಅಥವಾ 1 ವಿಡಿಯೋ ವೀಕ್ಲಿ ನೀವು ಹಾಕ್ಲೇಬೇಕಾಗತ್ತೆ. ಅಂಡ್ ಈಚ್ ವಿಡಿಯೋ ನೀವು ಇಂಪ್ರೂವ್ ಮಾಡ್ತಾ ಹೋಗಬೇಕು. whether it is on thumbnail or else scripting, all those things. But basic script ಅಂತ ಬಂದರೆ ಅದಕ್ಕೊಂದು ಫಾರ್ಮ್ಯಾಟ್ ಇದೆ, ನಾನು ಯೂಸ್ ಮಾಡ್ತೀನಿ, ಹಲವಾರು ಎಜುಕೇಷನಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಯೂಸ್ ಮಾಡ್ತಾರೆ. ಅದು ಏನಂದರೆ ಫಸ್ಟ್ ಹುಕ್ ಪಾರ್ಟಲ್ಲಿ ಬೇಸಿಕಲಿ ನೀವು ಏನು ಟೈಟಲ್ ತಮ್ನೇಲಲ್ಲಿ ಏನು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿರ್ತೀರಾ ಅದನ್ನು ಪ್ರೂವ್ ಮಾಡಬೇಕು. ಸೊ ಆಡಿಯನ್ಸಿಗೆ ಗೊತ್ತಾಗಬೇಕು, ಓಕೆ ಇವನು ಏನು ತೋರಿಸಿದಾನೆ ಟೈಟಲ್ ತಮ್ನೇಲಲ್ಲಿ ಅದು ಆ್ಯಕ್ಚುಲಿ ಬರ್ತಿದೆ, ಅದು ಆ್ಯಕ್ಚುಲಿ ನಡೀತಿದೆ ವಿಡಿಯೋದಲ್ಲಿ.
ಫಾರ್ ಎಕ್ಸಾಂಪಲ್ ಇದೇ ವಿಡಿಯೋದಲ್ಲಿ ನಾನು ಏನು ಟೈಟಲ್ ತಮ್ನೇಲಲ್ಲಿ ತೋರಿಸಿದ್ದೆ, ನಾನು ಫಸ್ಟ್ ಪಾರ್ಟಲ್ಲಿ ಅದೇ ತೋರಿಸ್ದೆ ಅಲ್ವಾ, ಅದನ್ನೇ ಹೇಳಿದೆ ನಾನು. ನಿಮ್ಮದು ಟೈಟಲ್ ತಮ್ನೇಲಲ್ಲಿ ಏನು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ ನಿಮ್ಮ ಆಡಿಯನ್ಸಿಗೆ ಅದು ಫಸ್ಟ್ ತಿಳ್ಕೊಂಡು ಅದನ್ನು ತೋರಿಸ್ಬಿಡ್ಬೇಕು. ಸೊ ಅವಾಗ ಅವ್ರು ನಂಬ್ತಾರೆ, ಓಕೆ ಈ ವಿಡಿಯೋದಲ್ಲಿ ಕಾಂಟೆಂಟ್ ಇದೆ, ವ್ಯಾಲ್ಯೂ ಇದೆ ಅಂತ. ಆಮೇಲೆ ನೆಕ್ಸ್ಟ್ ಪಾರ್ಟ್ ನೀವು ಕ್ರೆಡಿಬಿಲಿಟಿ ಕೊಡಬೇಕು. ನಿಮ್ದು ಅಚೀವ್ಮೆಂಟ್ಸ್ ಏನಿದೆ ಅದನ್ನ ಹೇಳಬೇಕು. ಫಾರ್ ಎಕ್ಸಾಂಪಲ್ ನಾನೇ ಈ ವಿಡಿಯೋದಲ್ಲಿ ನನ್ನ ಅಚೀವ್ಮೆಂಟ್ಸ್ ಹೇಳಿದೆ, ನನ್ನ ಸೇಲ್ಸ್ ಹೇಳಿದೆ, ನಾನು ಏನೇನು ಮಾಡಿದ್ದೀನಿ ಅದನ್ನ ಹೇಳಿದೆ. ಸೊ ಹಾಗಾಗಿ ಒಂದು ಕ್ರೆಡಿಬಿಲಿಟಿ ಬಿಲ್ಡ್ ಆಯಿತು. ನೀವು ಇಲ್ಲಿ ತನಕ ನೋಡ್ತಾ ಇದ್ದೀರಾ ವಿಡಿಯೋ. ಸೊ ಅದೇ ಪ್ರೋಸೆಸ್ ನೀವು ಮಾಡಬೇಕು. ಈಗ ನೀವು ಹೇಳ್ಬೋದು ನನ್ನ ಹತ್ರ ಕ್ರೆಡಿಬಿಲಿಟಿ ಕೊಡೋಕೆ ನನಗೆ ಏನು ಅಚೀವ್ಮೆಂಟ್ ಇಲ್ಲ ಅಂತ. ನೀವು ಅಚೀವೇ ಮಾಡಬೇಕಂತಿಲ್ಲ. ಆಲ್ ಯು ಹ್ಯಾವ್ ಟು ಬಿ ಈಸ್ ಕಪಲ್ ಆಫ್ ಸ್ಟೆಪ್ಸ್ ಅಹೆಡ್. ಫಾರ್ ಎಕ್ಸಾಂಪಲ್ ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ನಾನು ಎಕ್ಸ್ಪರ್ಟ್ ಆಗಿ ತೋರಿಸ್ತಿರ್ಲಿಲ್ಲ. ಐ ವಾಸ್ ಜಸ್ಟ್ ಶೇರಿಂಗ್ ಮೈ ಎಫರ್ಟ್ಸ್. ನಾನು ಇಷ್ಟು ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೆ, ನಾನು ಈ ಥರ ಅಕೌಂಟ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ, ನನ್ನ ಗೋಲ್ಸ್ ಇದು. ಸೊ ಅದನ್ನೇ ನೀವು ಹೇಳಬೇಕು. ನಿಮ್ಮದು ಎಫರ್ಟ್ಸ್ ಏನಿದೆ ಅದನ್ನು ನೀವು ಆ್ಯಸ್ ಎ ಕ್ರೆಡಿಬಿಲಿಟಿ, ಅದಕ್ಕೆ ನಾವು ಇನ್ಪುಟ್ ಬಯಾಸ್ ಅಂತೀವಿ. ಸೊ ನೀವು ಸುಮಾರು ಯೂಟ್ಯೂಬ್ ವಿಡಿಯೋಸ್ ನೋಡಿರ್ಬೋದು, ಅದ್ರಲ್ಲಿ ಹೇಳ್ತಾರೆ ಐ ರೆಡ್ ದೀಸ್ ಮೆನಿ ಬುಕ್ಸ್, ಐ ಟ್ರಾವೆಲ್ಡ್ ದೀಸ್ ಮೆನಿ ಕಂಟ್ರೀಸ್. ಸೊ ಅದೆಲ್ಲ ಇನ್ಪುಟ್ ಬಯಾಸ್. ಸೊ ನಿಮ್ಮ ಎಫರ್ಟ್ಸ್ನ ನೀವು ಆ್ಯಸ್ ಎ ಕ್ರೆಡಿಬಿಲಿಟಿ ತೋರಿಸ್ಕೊಬೋದು. ಆ್ಯಂಡ್ ದೆನ್ ಕನ್ಫರ್ಮೇಷನ್, ಆ ವಿಡಿಯೋದಲ್ಲಿ ಏನೇನು ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅದನ್ನು ಹೇಳಬೇಕು. ಸೊ ದಿಸ್ ಈಸ್ ದ ಹುಕ್ ಪಾರ್ಟ್. ಇದೊಂದು ಸ್ಕ್ರಿಪ್ಟ್ ಫಾರ್ಮುಲಾ ನೀವು ಫಾಲೋ ಮಾಡಬೇಕಾಗತ್ತೆ ಇಫ್ ಯು ಆರ್ ಕ್ರಿಯೇಟಿಂಗ್ ಯುವರ್ ಎಜುಕೇಷನಲ್ ಕಾಂಟೆಂಟ್. ಸೊ ಇವಾಗ ನಿಮಗೆ ಗೊತ್ತಾಯ್ತು ಹೇಗೆ ನೀವು ಐಡಿಯಲ್ ಆಡಿಯನ್ಸಿಗೆ ಅಟ್ರಾಕ್ಟ್ ಮಾಡ್ತೀರಾ, ಹೇಗೆ ನೀವು ಕಂಟೆಂಟ್ ಪ್ರೊಡ್ಯೂಸ್ ಮಾಡ್ತೀರಾ. ಬಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಂದ್ರೆ ನಿಮ್ಮ ಆಡಿಯನ್ಸ್ನ ಕನ್ವರ್ಟ್ ಮಾಡೋದು ಫ್ರಮ್ ಆಡಿಯನ್ಸ್ ಟು ಬೈಯರ್ಸ್. ಸೊ ನಾವು ಲೆಟ್ಸ್ ಗೋ ಥ್ರೂ ದ ಸ್ಟೆಪ್ 3 ವಿಚ್ ಇಸ್ ಕನ್ವರ್ಟ್. ಸೊ ಇದು ಬೇಸಿಕಲಿ ನಿಮ್ಮ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೇನ್ಲಿ 2 ಟೈಪ್ಸ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಪ್ರಾಡಕ್ಟ್ನ. ಒಂದು ಲೋ ಟಿಕೆಟ್ ಪ್ರಾಡಕ್ಟ್, ಒಂದು ಹೈ ಟಿಕೆಟ್ ಪ್ರಾಡಕ್ಟ್. ಸೊ ಲೋ ಟಿಕೆಟ್ ಪ್ರಾಡಕ್ಟ್ ಅಂದ್ರೆ ಬೇಸಿಕಲಿ 2,000ಕ್ಕಿಂತ ಕಡಿಮೆ ಸೇಲ್ ಆಗ್ತಿರೋ ಪ್ರಾಡಕ್ಟ್ನ ಲೋ ಟಿಕೆಟ್ ಅನ್ಬೋದು. ಆಮೇಲೆ ಜಾಸ್ತಿ ಪ್ರೈಸಿಗೆ ಸೇಲ್ ಆಗ್ತಿರೋದು ಪ್ರಾಡಕ್ಟ್ನ ಹೈ ಟಿಕೆಟ್ ಅನ್ಬೋದು. ಸೊ ಲೋ ಟಿಕೆಟ್ ಪ್ರಾಡಕ್ಟ್ನ ಕನ್ವರ್ಟ್ ಮಾಡೋಕ್ಕೆ ಒಂದು ಪ್ರೋಸೆಸ್ ಇರುತ್ತೆ. ಸೊ ಬೇಸಿಕಲಿ ಒಂದು ಲ್ಯಾಂಡಿಂಗ್ ಪೇಜ್ ನೀವು ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಅಲ್ಲೇ ಬೈ ನೌ ಬಟನ್ ಹಾಕ್ಬೋದು. ಅಲ್ಲಿ ನೀವು ಒಂದು VSL ಹಾಕಬೇಕಾಗುತ್ತೆ, ವಿಡಿಯೋ ಸೇಲ್ಸ್ ಲೆಟರ್. ನಿಮ್ದು ಟೆಸ್ಟಿಮೋನಿಯಲ್ಸ್, ನಿಮ್ದು ಅಚೀವ್ಮೆಂಟ್ಸ್ ಏನಿದೆ ಅದನ್ನ ಮೆನ್ಷನ್ ಮಾಡ್ಬಿಟ್ಟು, ನಿಮ್ಮ ನಾಲೆಜ್ ಏನಿದೆ ಅದನ್ನ ಮೆನ್ಷನ್ ಮಾಡ್ಬಿಟ್ಟು ನೀವು ಸೇಲ್ ಮಾಡ್ಬೋದು. ಹೇಗೆ ನಿಮ್ದು ಆಡಿಯನ್ಸ್ ಗ್ರೋ ಆಗ್ತಾ ಹೋಗ್ತಾರೆ ಅದೇ ತರ ನಿಮ್ದು ಲೋ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ ಸೇಲ್ಸು ಆಗ್ತಾ ಹೋಗುತ್ತೆ. ಬಟ್ ಹೈ ಟಿಕೆಟ್ ಡಿಜಿಟಲ್ ಪ್ರಾಡಕ್ಟ್ಗೆ ನೀವು ಫಾಲೋ ಅಪ್ ಸಿಸ್ಟಮ್, ನೀವು ಲ್ಯಾಂಡಿಂಗ್ ಪೇಜು, ಟೆಸ್ಟಿಮೋನಿಯಲ್ಸ್, ಆಮೇಲೆ ಡೈರೆಕ್ಟ್ಲಿ ನೀವು ಖಾಲಿ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ನಾವು ಬೈ ನಾವು ಅಂತ ಹಾಕಿದ್ರೆ ಯಾರು ಪರ್ಚೇಸ್ ಮಾಡಲ್ಲ. ಫಾಲೋ ಅಪ್ ಮಾಡಬೇಕಾಗತ್ತೆ. ಕ್ಯಾಲೆಂಡರ್ ಮೀಟಿಂಗ್ ಬುಕ್ ಮಾಡಬೇಕು. ಆ ಮೀಟಿಂಗ್ ಅಲ್ಲಿ ನಿಮ್ಮನ್ನು ನೀವು ಎಕ್ಸ್ಪ್ಲೇನ್ ಮಾಡ್ಕೊಬೇಕು. ಹಲವಾರು ಸ್ಟ್ರಾಟಜೀಸ್ ಇದೆ. ಅಗೇನ್ ಇಮೇಲ್ ಫಾಲೋ ಅಪ್ ಮಾಡಬಹುದು, ವಾಟ್ಸ್ಆಪ್ ಅಲ್ಲಿ ಫಾಲೋ ಅಪ್ ಮಾಡಬಹುದು. ಸೊ ಇದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಅಗೇನ್ ಸೊ ದಿಸ್ ಇಸ್ ಹೌ ಯು ಕನ್ವರ್ಟ್ ಯುವರ್ ಆಡಿಯನ್ಸ್ ಇಂಟು ಬೈಯರ್ಸ್. ಸೊ ಬೇಸಿಕಲಿ ನಿಮ್ದು ಡಿಸ್ಕ್ರಿಪ್ಷನ್ ನೀವು ಯೂಸ್ ಮಾಡ್ಕೊಂತೀರಾ, ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ಬಿಟ್ಟು ನಿಮ್ದು ವಿಡಿಯೋದಲ್ಲೇ ನೀವು ಕಾಲ್ ಟು ಆಕ್ಷನ್ ಕೊಡಬೇಕು. ಓಕೆ, ನೀವು ಈ ಪ್ರೋಸೆಸ್ ನೀವು ಅಚೀವ್ ಮಾಡಬೇಕಾ, ಯು ಕ್ಯಾನ್ ಚೆಕ್ ಔಟ್ ಮೈ ರಿಸೋರ್ಸಸ್, ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಈ ತರ ಮೆನ್ಷನ್ ಮಾಡಬಹುದು. ಸೊ ಆಬ್ವಿಯಸ್ಲಿ ನಿಮ್ಮ ಆಡಿಯನ್ಸ್ ಏನ್ ನಿಮ್ ಕಂಟೆಂಟ್ ನ ಗೋ ಥ್ರೂ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ನಿಮ್ಮ ನಾಲೆಜ್ ಬಗ್ಗೆ. ಅಂಡ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್, ಸೊ ದೇ ವಿಲ್ ಬೈ ದ ಡಿಜಿಟಲ್ ಪ್ರಾಡಕ್ಟ್. ಸೊ ಇದೇ ಪ್ರೋಸೆಸ್ ನಾನು ಯೂಸ್ ಮಾಡೋದು ನನ್ನ ಮೇನ್ ಯೂಟ್ಯೂಬ್ ಚಾನಲ್ ಏನು ರಾನ್ ಇಕಾಮ್ ಗ್ಯಾನ್ ಇದೆ. ಸೊ ಅದರಲ್ಲಿ ಟು ಮೇಕ್ ಎನಿವೇರ್ ಅರೌಂಡ್ 7 lakhs per month. ಸೊ ಅಗೇನ್ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು. ನಾನು ಸಿಂಪಲ್ ಆಗಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನು ಬರೋ ದಿನದಲ್ಲಿ ಈ ಟಾಪಿಕ್ ನಾನು ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂಡ್ ಆಂಟರ್ಪ್ರಿನರ್ಶಿಪ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಹಲವಾರು ವಿಡಿಯೋಸ್ ಹಾಕ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮಗೆಲ್ಲ ರಿಸೋರ್ಸಸ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಚೆಕ್ಔಟ್ ಮಾಡಿ. ಸೊ ಹೇಗೆ ನಿಮ್ಮ ಮೈಂಡ್ ಸೆಟ್ ಇರಬೇಕು, ನೀವು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಬೇಕು ಅಂದ್ರೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಸೊ ಆಸ್ ಆಲ್ವೇಸ್ ಸ್ಟೇ ಫೋಕಸ್ಡ್.